ಬಂದಿದ್ದೇನೆ ಕಣೋ, ನಿನ್ನಲ್ಲಿಗೆ ಬಂದಿದ್ದೇನೆ. ಹೇಳು, ಎರಡರಲ್ಲಿ ಯಾವುದು ಒಂದು ನಿರ್ಧಾರ ಆಗ್ಬೇಕು ಅಂತ. ರೂಪ, ಅವತ್ತೆಲ್ಲ ನನ್ನ ಬುದ್ಧಿಗೆ ಮಂಕು ಬಂದಿತ್ತು. ಈಗ ಅದೆಲ್ಲ ಸುಟ್ಟೋಯ್ತು. ನಿಜವಾಗ್ಲು ನಾನು ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಒಂದು ಸಾರಿ ನಂಬಿ ಅಪ್ಪ ನಂಬಿಕೆಯನ್ನೇ ಪಡೆದದ್ದು ಸಾಕಾಗಿ ಹೋಗಿದೆ. ಮತ್ತೆ ನಿನ್ನ ಬಣ್ಣದ ಮಾತಿಗೆ ಮರುಳಾಗಲು ನಾನಿನ ಹುಚ್ಚಿ ಅಲ್ಲ ಕಣೋ, ನಾನಿನ ಹುಚ್ಚಿ ಅಲ್ಲ. ಇಲ್ಲ, ಖಂಡಿತವಾಗಿ ನಾನು ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಬೇಕಿದ್ರೆ ಹೆತ್ತೋರ ನಿಮ್ಮದು ಹೇಳ್ತಾ ಇದ್ದೀನಿ, ಇಲ್ಲದಿದ್ರೆ ನನ್ನ ಕೊಲ್ಬಹುದು. ಕರ್ಮೇಂದ್ರ, ಈ ಮಾತನ್ನು ನೀವು ಸತ್ಯವಾಗಿ ಹೇಳ್ತಾ ಇದ್ರಾ? ಸತ್ಯವಾಗಿಯೂ ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀರಾ? ಖಂಡಿತ ಸತ್ಯವಾಗಲೂ ತಾಳಿ ಕಟ್ಟುತ್ತೇನೆ. ಅಪ್ಪಿಸ್ತಲೊಂದು ಕೆಳಗೆ ಕಡೆ. ನೀವು ಹೇಳುವ ಮಾತಿನಲ್ಲಿ ಯಾವ ಮೋಸ ಇಲ್ಲ ತಾನೇ? ಇಲ್ಲ ಇಲ್ಲ, ಯಾವ ಮೋಸನೂ ಇಲ್ಲ. ಸರಿ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೀನಿ. ತೆಗೆದುಕೊಳ್ಳಿ. ಮೊದಲು ಈ ತಾಳಿಯನ್ನು ನನ್ನ ಕೊರಳಿಗೆ ಕಟ್ಟಿ. ರೂಪ, ತಾಳಿ ಕಟ್ಟೋಕ್ಕಿಂತ ಮುಂಚೆ ನಮ್ಮಿಬ್ಬರ ಮಹಿಮಾ ಒಂದಾಗಿದೆ. ಈ ಸಂತೋಷದಲ್ಲಿ ಹಾದಿ ಕುಣಿಬಾರದೆ. ಹೌದು, ಖಂಡಿತ ಕಟ್ಟೆ ಕಟ್ಟುತ್ತೇನೆ. ಕವಿ ಕಾಳಿದಾಸನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ತಲೆ ಹಿಂದೆ ಮುಡಿ ಕತ್ಕೊಳ್ಳುವ ಹೆಣ್ಣು ನೀನು. ಮೀಸೆ ತಿರುತ್ತೋಡೆ ಕತ್ತು ಕಾಂಡು ಕಡೆ ನಾನು. ನನ್ನ ಮುಂದೆ ನಿನ್ನ ಆಟ ಬಯೋದಿಲ್ಲ. ಏನ್ ಮಾಡ್ತಿದ್ರ ನೀವು? ಏನ್ ಹೇಳಿದ್ರಿ? ಏನು ಮಾಡಲ್ಲ, ಜಸ್ಟ್ ನಿನ್ನ ಪ್ರಾಣ ಮಾತ್ರ ತೆಗಿತೀನಿ.
ಅಂತೂ ಇಂಥ ರೂಪಾಲಕತೆ ಮುಗಿತು. ಇನ್ನು ಮುಂದೆ ಯಾರ ಭಯ ನನಗಿಲ್ಲ. ನೀ ನನಗೆ ಮೋಸ ಮಾಡಿದೆಯಲ್ಲ, ನಿನ್ನ ಮಾತನ್ನು ಮತ್ತೆ ನಂಬಿ ನಾನು ನನ್ನ ಪ್ರಾಣವನ್ನೇ ಕಳೆದುಕೊಂಡೆ. ಲೋ ಕರ್ಮೇಜ, ನೀನು ನನಗೆ ಮೋಸ ಮಾಡಿದ್ದಕ್ಕಾಗಿ ಇದು ನನ್ನ ಕಲ್ಲಿಗೆ ತಾಳಿ ಕಟ್ಟೇ ಇರೋದಕ್ಕಾಗಿ